ಮದರ್ ತೆರೇಸಾ ಆವಾಗಲೇ ಇಲ್ಲಿ ಆ, ದೇಶ ದೇಶ ಪ್ರತಿಭೆಯಾಗಿ ಬರ್ತಿದ್ರು. ಅಮೇರಿಕದಲ್ಲೂ ಅವರು ತಿಳಿದವರಾಗಿತ್ತು, ಪ್ರಪಂಚದಲ್ಲಿ ಜನಪ್ರಿಯ ಆಗಿದ್ರು. ಜನಪ್ರಿಯರಾಗಿತ್ತು. ಆವಾಗ ನಮ್ಮ ರೆಕ್ಸು ಅವ್ರನ್ನ ಕರೆಸಿದ್ರು ಅಂತೇಳಿ ರೋಮ್ ಪಾಸ್ ಆದಾಗ ಅವ್ರನ್ನ ಕರ್ಕೊಂಬರ್ರಿ ಅಂತೇಳಿ ಇಂಡಿಯನ್ಸನ್ನು ಕರೆಸಿದ್ರು. ರೋಮಿಗೆ ಬಂದು ಪಾಸ್ ಆಗಿದ್ರು. ಅವರು ಅಮೇರಿಕೆಗೆ ಹೋಗ್ತಾರೆ. ನಿಮ್ಮ ರೋಮ್ನಲ್ಲಿ ಆದಾಗ ಇಲ್ಲಿ ನಾವು 45 ಜನ ಇದ್ದೇವೆ ಇಂಡಿಯನ್ಸ್, ಮತ್ತೆ ಎಲ್ಲ ಪ್ರಪಂಚದವರು ಇದ್ದಾರೆ, ಒಂದೊಂದು ಕಾನ್ಫರೆನ್ಸ್ ಕೊಡಬೇಕು ಅಂತ ಕರೆದ್ರು. ಖುಷಿಯಾಗಿ ಬಂದು ಹೇಳಿದ್ರು. ನಮ್ಮ ಜೊತೆಗೆ ಮಧ್ಯದಲ್ಲೆಲ್ಲ ಇಟ್ಕೊಂಡು ಹಿಂಗೆ ಸುತ್ತ ಅಲ್ಲಿ ಕಾನ್ಫರೆನ್ಸ್, ಪ್ರಾಪರ್ ಕಾನ್ಫರೆನ್ಸು ಮಾಡಿದರು ಅಲ್ಲಿ. ಆಮೇಲೆ ನಾನು ಅವರ ಪುಸ್ತಕಗಳು ಓದಕ್ಕೆ ಶುರು, ಅವರ ಬಗ್ಗೆ ಇರುವ ಪುಸ್ತಕಗಳು ಓದಲಿಕ್ಕೆ ಶುರು. ನಮ್ಮ ಒಬ್ಬರು ಫಾದರ್ ಇವರನ್ನು ಈ ಆಕಾಶ ಹಕ್ಕಿಗಳು ಅಂತ ಒಂದು ಪ್ರಸ್ಥಾನ ಸ್ಟಾರ್ಟ್ ಮಾಡಿದ್ರು. ನನ್ನ ಫಾದರು, ನನ್ನ ಶಿಷ್ಯ ಒಬ್ಬರು, ಫಾದರ್ ಜಾರ್ಜ್ ಕುಟ್ಟಿಕಲ್. ಅಂದರೆ ಈ ಆ ಫಾದರೇ ನಮ್ಮನ್ನು ಭಿಕ್ಷೆ ಆಡಲಿಕ್ಕೆ ಬಿಟ್ಟಿದ್ದು. ನನ್ನ ಸ್ಟೂಡೆಂಟ್ ಅಂತ ತಿಳ್ಕೊಳ್ಬೇಕು, ನನ್ನನ್ನು ಹೋಗಿ ನೀವು ಭಿಕ್ಷೆ ಬೇಡಿ ಬಾ ಅಂತೇಳಿ ಕಳಿಸಿದವರು. ಅವರು ಯಾರನ್ನು ಈ ಬೀದಿಗಳಲ್ಲಿ ಓಡಾಡ್ತಾರಲ್ಲ, ಗಂಡಾಗಲಿ ಹೆಣ್ಣಾಗಲಿ ಹಿಂಗೆ ಇರೋದನ್ನ ಕರ್ಕೊಂಬಂದು ಇಂಥ ಚೇಂಜ್ ಆದ ಕ್ರಿಸ್ತರಿಂದ ಅಂದರೆ ಅವ್ರನ್ನ ಸ್ನಾನ ಕೊಡಿಸಿ, ಬಟ್ಟೆ ತರಿಸಿ, ತಪ್ಪಿ ಕೊಡ್ತಿ, ಅವ್ರನ್ನ ಒಂದು ಸನೆಗೆ ಸೇರಿಸ್ತಿದ್ವಿ, ಅವರಿಗೆ ಸೇವೆ ಮಾಡ್ತೀವಿ. ಆ ಥರ ಎಲ್ಲ ಮಾಡಿದ್ದು ಮದರ್ ತೆರೇಸಾ. ಮತ್ತೆ ಆ ಆದರ್ಶದಲ್ಲಿ ಇವರು ಮಾಡಿದ್ರು. ನಮ್ಮ ಇವರಿಗೋಸ್ಕರ ಒಂದು ಮನೆ ಕಟ್ಟಿ, ನಮ್ಮ ಸಂಸ್ಥೆ ಅಂದರೆ ಟ್ರಿಚೂರ್ ಹತ್ರ ಮನೆ ಕಟ್ಟಿ ಅದನ್ನ ಇನಾಗ್ರೇಷನ್ ಮಾಡಬೇಕಾದ್ರೆ ಈ ಮದರ್ ತೆರೇಸನ್ನ ಕರೆದು ಅದು ಇನಾಗ್ರೇಷನ್ ಮಾಡಿಸ್ತಾರೆ. ನೀವು ಇದ್ರವತ್ತೆ? ಹೌದು. ಇದು ಮದರ್ ತೆರೇಸಾ ಜೊತೆಗೆ ನಿಮ್ಮ ಒಡನಾಟಗಳು, ನಿಮ್ಮ ನೆನಪುಗಳು ಮತ್ತೆ ಅವರ ಪುಸ್ತಕಗಳು ಬೇಕಾದಷ್ಟು ಓದಿದ್ದೀರಿ.